ರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗೈಯುತ್ತಿರುವ ಆದಮ ಮರುಳುಗಳೇ ಸದ್ದು. ಏನೀ ಬಗೆಯ ಕೂಕ ಕಂಠದ ಕರ್ಕಶಕ್ಕೆ, ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕೂಕೂಟದ ಕುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ. ದುರ್ಜಾತ, ದುರ್ನೀತ, ದುರುಳ ದುರ್ಯೋಧನೆ ಕೇಳು. ಅಂದು ಗಾಂಧಾರ ವಂಶೋಧಕರು ನನ್ನ 99 ಮಂದಿ ಸಹೋದರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿದರೆ ಅಪ್ಪ ನನ್ನ ಗುಂಡಿಗೆಯು ನಡಗಲಾರಂಭಿಸುವುದು. ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು ದುರ್ಯೋಧನ, ಕಂಪಿಸುತ್ತಿರುವುದು. ಅಂದು ನಮಗೆ ನೀನು ಒಂದು ಇಡೀ ಅನ್ನ ಒಳಲೆ ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆಗ ನನ್ನ ಸಹೋದರರೆಲ್ಲರೂ ಸಾಮೂಹಿಕವಾಗಿ ನಿರ್ಧರಿಸಿ ಆ ಇಡೀ ಅನ್ನ ಒಳಲೆ ನೀರನ್ನು ನನಗಿತ್ತಿ ನನ್ನ ಶ್ವಾಸಕೋಶದಲ್ಲಿ ಉಸಿರು ತುಂಬುವಂತೆ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿಪಟದಲ್ಲಿ ನಚ್ಚುಳಿಯದೆ ನೊಂದು ಬೆಂದು ಕೃತವಾಗಿರುವ ನನ್ನ ಈ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿದರು. ರೋಷಕ್ಕೆ ರೋಷ, ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ ಎಂಬ ವಾತ್ಸರ್ಯದ ಹೊರತಾಗಿ ಇನ್ನಾವ ಆಸೆ ಆಕಾಂಕ್ಷೆಗಳು ನನ್ನರಿಸಲ ಸಾಧ್ಯ ದುರ್ಯೋಧನ. ಈ ಎಲ್ಲಾ ದೃಶ್ಯವು ನೆನೆಸಿಕೊಂಡರೆ ನನ್ನ ರಕ್ತವು ದಗದಗನೆ ಕುದಿಯುತ್ತಿರುವುದು. ದಗದಗನೆ ಲೋಕಕರಾಳೆ, ದಗದಗನೆ ದಹಿಸುತ್ತಿರುವುದು ಲೋಕಕರಾಳೆ. ಹರಿದ ದಾವು ಎಲ್ಲೆಲ್ಲೂ ಉಳಿಯುವುದೆಂದು ಗುರುವಂತದರು. ದಗದಗ ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದು ಹಸ್ತಿನ ತಲೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸ್ತಿನ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗದು ದೊರಕಿತು ಸೆರೆಮನೆ ಸಾವು. ದಗದಗ ನೆತ್ತಿನ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ. ನೂರ್ವರಲೊಬ್ಬನೇ ಉಳಿದೆ ಈಗ ತೀರಿಸಲು ಇದರ ಸಾಲವ ಬೇಗ. ನೂರ್ವರಲೊಬ್ಬನೇ ಉಳಿದೆ ಈಗ ತೀರಲು ಇದರ ಸಾಲವ. ಎಮ್ಮರವಾಗುವುದು ಎನ್ನಯ ಸೇಡು, ಎಮ್ಮರವಾಗುವುದು ಎನ್ನಯ ಸೇಡು. ಸ್ಮಶಾನವೆನಿಪುದು ಕೌರವ ನಾಡು, ಸ್ಮಶಾನವೆನಿಪುದು ಕೌರವ ನಾಡು, ಸ್ಮಶಾನವೆನಿಪುದು ಕೌರವ ನಾಡು. ದಗದಗ ನೆತ್ತಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕಕರಾಳೆ.
ಅಳಬೇಡಿ ಅಳಬೇಡಿ ಅಳಬೇಡಿರೋ ಅಳಬೇಡಿ ಅಳಬೇಡಿ ಎನ್ನ ಹತಭಾಗ್ಯ ಸೋದರರೇ ಅಳಬೇಡಿ 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 ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾ ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾ ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಸಮಯವ ಸಾಧಿಸಿ ಭ್ರಷ್ಟ ದುರ್ಯೋಧನನ ಸಮಯವ ಸಾಧಿಸಿ ಭ್ರಷ್ಟ ದುರ್ಯೋಧನನ ಸೋದರ ಸಹಿತ ಹತ ಮಾಡುವೆನು ಸೋದರ ಸಹಿತ ಹತ ಮಾಡುವೆನು ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾ ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಕೆರಳಿಸಿ ಪಾಂಡವ ಕೌರವ ಯೋಧರ ಕೆರಳಿಸಿ ಪಾಂಡವ ಕೌರವ ಯೋಧರ ರಣಕಳ ಬರವನು ರಣದಿ ಚಲಿಸುವೆನು ರಣಕಳ ಬರವನು ರಣದಿ ಚಲಿಸುವೆನು ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ ಉಳಿದಿರುವೆನು ನಾ ನಿಮಗಾಗಿ ನಿಮ್ಮ ಹಿತಕ್ಕಾಗಿ ಅಳಬೇಡಿ ಅಳಬೇಡಿ ಅಳಬೇಡಿರೋ ಎನ್ನ ಹತಭಾಗ್ಯ ಸೋದರರೇ ಅಳಬೇಡಿ 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 ಎನ್ನ ಹತಭಾಗ್ಯ ಸೋದರರೇ ಅಳಬೇಡಿ 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 ನನ್ನ ಹತಭಾಗ್ಯ ಸೋದರರೇ ದುರ್ಯೋಧನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮಗೆ ನೀರಾಂಜನ ಮಾಡಿಸುವೆ ದುರ್ಯೋಧನ ಅಂದು ನಾನೂ ಸಹ ನಿನ್ನಂತೆಯೇ ಸಮಂತ ಸಾಮಂತ ರಾಜರನ್ನು ಓಲೈಸಿಕೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಗಾಂಧಾರ ದೇಶದ ರಕ್ತ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೂ ಗತಿಸಿದ ಬಗ್ಗೆ ಚಿಂತಿಸಿ ಫಲವೇನು? ಅಂತೆಯೇ ವಜ್ರವನ್ನು ವಜ್ರದಿಂದಲೇ ಕಡಿಯಬೇಕು, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ವಂಚಿಸಬೇಕು ಎಂಬ ಇದ್ದಿರ ನಾನುಡಿಯಂತೆ ಅಡಿ ಅಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲೇ ಹಸ್ತಿನಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವೆನು. ರಕ್ತದ ಕೋಡಿಯಲ್ಲಿ. ದುರ್ಜಾತ, ದುರ್ನೀತ ದುರ್ಯೋಧನನೇ ಕೇಳು, ಕೇಳು.
ದುರ್ಯೋಧನ 99 ಮಂದಿ ಸಹೋದರಗಳ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮ ನೀರಾಂಜನ ಮಾಡಿಸಿ ದುರ್ಯೋಧನನ ಆ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶತ್ರುವಿನಿಂದ ಈ ಕುರುಕ್ಷೇತ್ರದಲ್ಲಾಗುವ ಹಿಂಸೆ ಅತಿ ಭಯಾನಕವಾಗಿರುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರುವಿನ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಬ್ಬರು ನಿಟ್ಟಿಸಿರು ಬಿಡುವನ್ನ ಮಾಡಿ ನರಕದ ಮಾರ್ಗವನ್ನೇ ತೋರಿಸುವೆನು. ನರಕದ ಮಾರ್ಗ ಯಾರಿಗೆ ಬಾವ? ನರಕದ ಮಾರ್ಗ ನಿನಗೆ ಅಲ್ಲಯ್ಯ, ನಿನಗೆ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಏನಯ್ಯ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಿರುವೆ. ನಾನು ಮಾಡಿದ ಕಾರ್ಯಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತುವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನ ಆಗಿನ ಸಮಾಚಾರವನ್ನು ತಂದಿರಲಿಲ್ಲವೇ? ನಾನದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನು ಸಹಾಯ ಶೂರನು, ತನ್ನೆರಡು ತೋಳ್ಬಲದಿಂದ ಸಮಸ್ತ ಸೈನ್ಯಗಳನ್ನೇ ಎದುರಿಸಬಲ್ಲೆ. ಆದರೆ ಜಾತಿ ಹಿಂಸೆ ಸುಯುಕ್ತಗಲ್ಲ, ಉಚಿತವೇ ಮಾವ. ನಾನು ಅದನ್ನ ಅರಕೆಗೆ ಹೋಗಿದ್ದಾಗ ಯುದ್ಧವೂ ಸಿದ್ಧವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅವನ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಅಣ್ಣ ನಾನು ನೋಡಿ ಬಂದೆ ಗೊಲ್ಲ ಗೈದ ಕಾರ್ಯ ಅಣ್ಣ ನಾನು ನೋಡಿ ಬಂದೆ ಗೊಲ್ಲ ಗೈದ ಕಾರ್ಯ ಗೊಲ್ಲ ಗೈದ ಕಾರ್ಯ ಎಲ್ಲವನ್ನು ನೋಡಿ ಅಗ್ರಜ ಗೊಲ್ಲ ಗೈದ ಕಾರ್ಯ ಎಲ್ಲವನ್ನು ನೋಡಿ ಗೊಲ್ಲ ಗೈದ ಕಾರ್ಯ ಎಲ್ಲವನ್ನು ನೋಡಿ ತಲ ನೀವುದನ್ನ ಅಗ್ರಜ ತಲ ನೀವುದನ್ನ ಅಣ್ಣ ನಾನು ನೋಡಿ ಬಂದೆ ಗೊಲ್ಲ ಗೈದ ಕಾರ್ಯ ವಿದ್ರನ ಮನೆಯು ಅದ ಮನೋದೆಲೆಯು ಅಗ್ರಜ ವಿದ್ರನ ಮನೆಯು ಅದ ಮನೋದೆಲೆಯು ಉದರಿ ಬರುವನಂತೆ ಅಗ್ರಜ ಉದರಿ ಬರುವನಂತೆ ಅಣ್ಣ ನಾನು ನೋಡಿ ಬಂದೆ ಗೊಲ್ಲ ಗೈದ ಕಾರ್ಯ ಅಣ್ಣ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಆದರ್ಪಿತ ಗೋಪಾಲನು ಎಂದಿಗೂ ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜ್ಯ ಪ್ರಸಾದವನ್ನು ದಾಟಿ ದರಿದ್ರ ವಿದ್ರನ ಮನೆಯಲ್ಲಿ ವಿಶ್ರಮಿಸಿರುವನು. ಎಷ್ಟೊಂದವ ಹೇಳನ ಅಗ್ರಜ, ಎಷ್ಟೊಂದವ ಹೇಳನ. ಇದು ಹೇಳಬೇಡವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪದಾದಿದನು. ಆ ವಿದುರನಂತ ಭಕ್ತರು ಕೃಷ್ಣನಿಗೆ ಮತ್ತೆ ಅರಿದರು. ಈ ದಿನವನ್ನು ಸತ್ಕಾರ ಮುಗಿಸಿ ನಾಳೆ ನಮ್ಮ ಮಂದಿರಕ್ಕೆ ಮುಂದೆ ಬರುವನು. ನಡೆ ಸಹೋದರ. ಸಹೋದರ, ದುರಾತ್ಮರಾದ ದ್ರೋಹಿಗಳ ಮನವ ಮುರಿವೆ ಈ ಕ್ಷಣ. ದುರಾತ್ಮರಾದ ದ್ರೋಹಿಗಳ ಮನವ ಮುರಿವೆ ಈ ಕ್ಷಣ. ಪೂರ್ಣರನ್ನು ಬೇಡಿಸಿ ಛಲವ ಜಯಿಸಿ ಬರುವೆನ. ಪೂರ್ಣರನ್ನು ಬೇಡಿಸಿ ಛಲವ ಜಯಿಸಿ ಬರುವೆನ. ಉದದ ಮೆರಿದಾದ ಮರ ಶರವ ಕಡಿದು ಬರುವೆನ. ಉದ ಮೆರಿದಾದ ಮರನ್ನ ಶರವ ಕಡಿದು ಬರುವೆನ.
ಸೆರವ ಕಡಿದು ಬರುವೆನ ದುರಾತ್ಮರಾದ ದ್ರೋಹಿಗಳ ಮನವ ಮುರಿವೆ ಇಚ್ಛನ ಮನವ ಮುರಿವೆ ಇಚ್ಛನ ಮನವ ಮುರಿವೆ ಇಚ್ಛನ. ಅಗ್ರಜ ಸೋದರ ಲಕ್ಷ್ಮಣ ಕುಮಾರನಿಗೆ ನಿಶ್ಚಯಿಸಿದ್ದ ಶಶಿರೇಖೆಯನ್ನು ನಮ್ಮಗಳಿಗೆ ವಂಚಿಸಿ ಆ ಅಭಿಮನ್ಯನಿಗೆ ಲಗ್ನ ಮಾಡಿದನಲ್ಲ ಆ ಕೃಷ್ಣ ಅವನಿಗೆ ಶಿಕ್ಷೆ ಆಗಲೇಬೇಕು ಸೋದರ. ಅಂತವನಿಗೆ ಸತ್ಕಾರವಂತೆ ಸತ್ಕಾರ ನನಗೆ ಒಪ್ಪದು ಒಪ್ಪದು ಒಪ್ಪದು. ಸಹೋದರ ನನ್ನ ಪ್ರಿಯ ಸಹೋದರನ ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಹಸ ಎನಿಸುವುದು. ನೋಡಿದ್ಯಾ ಮಾವ, ಮದಗಜಗಳು ಎಷ್ಟೇ ಇದ್ದರು ಸಿಂಹಕ್ಕೆ ಸರಿಸಾಟಿ ಆಗಬಲ್ಲರು. ಏನು ಮಾಡುವುದು ಮಾವ? ಸಂಧಿಗೆ ಸಮ್ಮತಿಸಲೇ ಅಥವಾ ಯುದ್ಧವೇ ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನೇ ತೃಣೀಕರಿಸಿ ಆ ದಾಸಿಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದರೆ ಭಕ್ತಿ ವೈರಾಗ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಹೌದು ಮಾವ. ಕಂಸ, ಶಿಶುಪಾಲ, ಜರಾಸಂಧ ನಿನಗೆಂತ ಮಿತ್ರರಾಗಿದ್ದರು. ಹೌದು ಮಾವ, ಹೌದು. ಕಾರಣವಿಲ್ಲದೆ ಕಂಸನನ್ನು ವಧಿಸಿ ಆರಳು ಮುರಳು ಮುದುಕನಾದ ಉಗ್ರಸೇನನ್ನು ಸಿಂಹಾಸನದಲ್ಲಿ ಕೂರಿಸಿ ಸಹೋದರರನ್ನು ಸುರಪಾನ ಪ್ರಮಕ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ಕಬಳಿಸಿಕೊಂಡನು. ಅಂತವನಿಗೆ ಮನ್ನನೇ ಕೌರವೇಶ್ವರ? ಸಾಧ್ಯವೇ ಇಲ್ಲ ಮಾವ. ಆ ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದೇಶವೇಕೆ ಶಕುನಿ? ಆಗಿದ್ದರೆ ನನ್ನನ್ನೇಕೆ ದ್ವಾರಕ್ಕೆ ಕಳಿಸಿದೆ? ಆ ದನ ಕಾಯೋ ಗೋಪಾಲನ ಮನೆ ಬಾಗಿಲಲ್ಲಿ ಸಹಾಯ ಬೆಳೆದು ಉಚಿತ ಕಾರ್ಯವೋ? ಅದಕ್ಕೊಂದು ಉದ್ದೇಶವಿತ್ತಯ್ಯ. ಏನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಸೈನ್ಯವು ನಿನಗೆ ಹೆಚ್ಚು ಅವಶ್ಯವಾಗಿತ್ತು. ಒಂದೊಮ್ಮೆ ಕೃಷ್ಣ ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಕೃಷ್ಣ ನೀನು ನನಗೆ ಬೇಡ ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಆ ಅರ್ಜುನನು ನೀ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು. ಕೃಷ್ಣನ ಮೇಲೆ ನಿನಗೆ ಇಷ್ಟೊಂದು ದೇಶವೇಕೆ? ಕೃಷ್ಣನು ನೀನು ಹೇಳುವಂತ ವಂಚಕನಾಗಿರಬಹುದು, ಆದರೆ ಕೃಷ್ಣ ಮೇಲಿನ ದೇಶದಿಂದ ಪಾಂಡವರಿಗೆ ಹಿಂಸಿಸಬೇಕಾಗುತ್ತಲ್ಲ ಮಾವ. ನನ್ನ ಸೋದರಳೆನಿಯ ಬಾಯಲ್ಲಿ ಪಾಪ ಪುಣ್ಯಗಳ ವಿಮರ್ಶೆ. ದುರ್ಯೋಧನ, ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣರಂಗದಲ್ಲಿ ಹೋರಾಡಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದಯ್ಯ. ಏಕೆ? ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಸಂಪೂರ್ಣ ಹಕ್ಕನ್ನು ಅವರು ಕಳೆದುಕೊಂಡರು. ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿ ರಾಜ್ಯಲಕ್ಷ್ಮಿಯನ್ನು
ಭಿಕ್ಷಕರ ಯಾತನಾಂಜಲಿ ಇಡುವುದು ನಿನಗೆ ಉಚಿತವಾದ ಕಾರ್ಯವೇ ಕೌರವೇ? ಸಾಧ್ಯವೇ ಇಲ್ಲ. ಒಂದೊಮ್ಮೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣರಂಗದಲ್ಲಿ ಹೋರಾಡಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲು, ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಮರಾಜ. ಪಾಂಡವ ಸೂಜಿ ಯುದ್ಧದ ಹೊರತಾಗಿ ಸೂಜಿ ಮನೆಯಷ್ಟು ಜಾಗ ಕೊಡುವುದಿಲ್ಲ, ಕೊಡಕ್ಕಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಈ ಸಂಧಿಯ ನಪದಲ್ಲಿ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ಮೆರೆಯುತ್ತಿರುವ ಕೃಷ್ಣ, ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು ಮಾವ. ಇದರಲ್ಲಿ ನನ್ನದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ? ಯಥಾಕಾಲದಲ್ಲಿ ವಿಜ್ಞಾಪಿಸುವೆನು. ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯ ಮಾಡುವುದಿಲ್ಲ ಮಾವ, ಮಾಡಲು ಬಿಡುವುದಿಲ್ಲ. ಪಾಂಡವರ ಬಿಡುವನು ಬರದಿ ಅದ ಬರದಿ ಕೊಟ್ಟನು ಸದ ಬಡಿಯುವನು ಮಾವ. ಪಾಂಡವರ ಬಿಡುವನು ಬರದಿ ಅದ ಬರದಿ ಕೊಟ್ಟನು ಸದ ಬಡಿಯುವನು, ಅದ ಬರದಿ ಕೊಟ್ಟನು ಸದ ಬಡಿಯುವನು, ಅದ ಬರದಿ ಕೊಟ್ಟನು ಸದ ಬಡಿಯುವನು. ಹೃದಯದಿಂದಲೇ ಜಯಿಸಿದೆ, ಹೃದಯಕ್ಕೆ ಬಳಕೆ ಹಠ ಮಾಡಿ ಗೆಲ್ಲಲೆ ಅವ, ಬೆಳಗ್ಗೆ ಬೆಳಗ್ಗೆ ಹಠ ಮಾಡಿ ಗೆಲ್ಲಲಿ ಆ ಪಾಂಡವರು ಎಲ್ಲರಿಗೆ. ಬಿಡುವೆನೇನು 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 ಅವ ಪಾಂಡವರಿಗೆ ಜೂಜಿಯ ಮನೆಯಷ್ಟು ಜಾಗ ಕೊಡುವುದಿಲ್ಲ, ಕೊಡಕ್ಕಾಗುವುದಿಲ್ಲ. ನಡೆ ನಡೆ. ಕುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ಶಕುನಿ ಎಂಬ ಮೂರಕ್ಷರದ ಅರ್ಥವಾದರೂ ತಿಳಿದಿಯೇನು ಮೂಡ? ಶಾ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಕುರುವಂಶವನ್ನು ನಿನ್ನಿಂದಲೇ ನಿರ್ಮೂಲ ಮಾಡುವನೆ ಈ ಶಕುನಿ. ನನ್ನನ್ನು ನಿನ್ನ ಸೋದರ ಮಾವನೆಂದು ತಿಳಿದೇನು ಬೆಪ್ಪೆ? ನೀನು ನಿನ್ನ ತಾಯಿಯ ಗರ್ಭದಲ್ಲೊಕ್ಕರು ನನ್ನ ಅಕ್ಕನೆಂಬ ಮಮತಾರವನ್ನು ಮರೆತು ಅವಳ ಒಳಲನ್ನು ಬಗೆದು ನಿನ್ನನ್ನು ಒಳಕಡೆ ತಂದು ನನ್ನ ರಣದಾಹವನ್ನು ತೀರಿಸಿಕೊಳ್ಳುವೆನು. ದುರ್ಯೋಧನ, ಎಂದಿಗೆ ನಾನು ನಿನ್ನ ಮನೆಗೆ ಕಾಲಿಟ್ಟನೋ ಅಂದೇ ಕಾಗೆ ಮೊಟ್ಟೆ ಇಟ್ಟ ಗೂಡಾಯಿತು, ಮಾರಿ ಹೊತ್ತ ಬೀಡಾಯಿತು. ಎಂದಿಗೆ ನಿನ್ನ ಮಡದಿಯಾದ ಭಾನುಮತಿ ಮಂಡೆಗೆದರೆ ನಿನ್ನ ಎಡದ ಮೇಲೆ ಒದ್ದಾಡುತ್ತಾ ಬೀಳುವಳು ಅಂದೇ ಈ ಶಕುವಿನ ಮನಸ್ಸಿಗೆ ಶಾಂತಿ, ಮನಃಶಾಂತಿ, ಆನಂದ 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 ಆನಂದ. ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರು ಪಾಂಡವರ ಸಂಗ್ರಾಮ, ಗುರುಕುಲ ವಂಶವೇ ನಿರ್ಣಾಮ. ಕುರು ಪಾಂಡವರ ಸಂಗ್ರಾಮ, ಗುರುಕುಲ ವಂಶವೇ ನಿರ್ಣಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಸೇಡಿನ ಸರ್ಪದ ಎಡೆ ಎತ್ತಿ
ಸರಸವನಾಡಲು ಬಯಸುವೆಯ? ಸೇಡಿನ ಸರ್ಪದ ಎಡೆಯೆತ್ತಿ ಸರಸವನಾಡಲು ಬಯಸುವೆಯ? ನಿನ್ನ ವಿನಾಶಕ್ಕೆ ನಾದಿಯ ನಾಡು ಆನಂದವನ ಹೊಂದುವೆನ. ಆನಂದ 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 ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕೌರವ ಕುರಿಗಳ ಕೊಪ್ಪಿಸುವೆ, ಕೌರವ ಕುರಿಗಳ ಕೊಪ್ಪಿಸುವೆ, ರಣದಲ್ಲಿ ಅವರನ್ನು ಬಲಿ ಕೊಡುವೆ. ಕೌರವ ಕುರಿಗಳ ಕೊಪ್ಪಿಸುವೆ, ರಣದಲ್ಲಿ ಅವರನ್ನು ಬಲಿ ಕೊಡುವೆ. ಔತಣ ನೀಡುವೆ ಸೋದರರೇ, ಆನಂದವನೇ ಒಂದು ಔತಣ ನೀಡುವೆ ಸೋದರರೇ, ಆನಂದವನೇ ಒಂದು. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ದುರ್ಯೋಧನ ಬೋರ್ಗರಿವ ಬಿರುಗಾಳಿಗೆ ಸೇಡಿನ ಕಾರ್ಬೋಳವನ್ನೆಬ್ಬಿಸಿ ಆರ್ಭಟಿಸುವ ಗುಡಿಲು ಸಿಡಿಗಳೇ ಧರೆಯನ್ನು ಬಿರಿಯುವಂತೆ ಮಾಡಿ ಈ ಶಕುನಿಯ ವಿಷದ ಕೃತಿ ಮಳೆಗೆ ನಿನ್ನ ಕುರುವಂಶವೇ ಸಿಲುಕಿ ಕೊಚ್ಚಿ ಹೋಗಲೇ. ಅಧಿಕಾರ ಬೇಕೇನೋ ಮೂಢ? ಅಧಿಕಾರ 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 ಛಲದಿಂದ ಕಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈತ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಅಧಮ ನಾನು ನೋಡುವೆ. ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಧರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ಧರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲ್ಲ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಛಲದಿಂದ ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಈಶ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರನನ್ನುವ ಹಿಡಿದು ನಿಲ್ಲುವ ವೀರಪ್ಪ, ಶೂರದನ್ನುವ ಹಿಡಿದು ನಿಲ್ಲುವ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಶೂರದನ್ನುವ ಹಿಡಿದು ನಿಲ್ಲುವ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನೋ, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಕಲೆಯಿಂದ ಉಂಡ ಮುಂಡ ತುಂಡುಗೈವನು. ಸಿಡಿ
ಇದೆಷ್ಟೋ ನಿಲ್ಲುವನು ಭೀಮಸೇನನು ತನ್ನ ಗದೆಯಿಂದ ತುಂಡ ಮುಂಡ ತುಂಡು ಗೈವನು ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಬ್ರಹ್ಮನ ತಪ್ಪ ಅಧಿಕಾರ 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 ಛಲದಿಂದ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡಿದೆ ನೀಚ ನಾನು ನೋಡಿದೆ ದ್ರೋಹಿ ನಾನು ನೋಡಿದೆ ಅದಮ ನಾನು ನೋಡಿದೆ ಗೊತ್ತಾಯ್ತಾ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದೊಡೆಯ ಕೃಷ್ಣನೇ ರಂಗಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಅಂದುಗೆ ಪಾಡಗಕ ಲುಂಗುರ ಗಿರುಗೆಜ್ಜೆ ಅಂದುಗೆ ಪಾಡಗಕ ಲುಂಗುರ ಗಿರುಗೆಜ್ಜೆ ದಿಮ್ಮಿ ದಿಮಿ ದಿಮಿ ದಿಮಿರೆನುತ್ತಾ ಬಾರೋ ಕೃಷ್ಣಯ್ಯ ಕಲ್ಲಡಕರದಲ್ಲಿ ಒಂದು ಪುರ ಒಳೆಯುತ್ತ ಕಂಕಣಾಕರದಲ್ಲಿ ಒಂದು ಪುರ ಒಳೆಯುತ್ತ ಕಿಣಿ 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 ಕಿಣಿರೆನುತ್ತ ಕಿಣಿ ಕಿಣಿರಿಣಿ ಕಿಣಿರೆನುತ್ತ ಪೊಂಗಳಲಾನುದುತ ಬರಯ್ಯ ಪೊಂಗಳಲಾನುದುತ
ವಾಸ ಉಡುಪಿಯಲ್ಲಿ ನೆಲೆಯಾಗಿ ಕೇಶವನ ವಾಸ ಉಡುಪಿಯಲ್ಲಿ ನೆಲೆಯಾಗಿ ಕೇಶವನ ದಾಸ ನಿನ್ನ ಪಾದ ದಾಸ ದಾಸ ನಿನ್ನ ಪಾದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸನ ಸಲಹೋ ಬಾರಯ್ಯ ಬಾರೋ ಕೃಷ್ಣಯ್ಯ ರಂಗ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ. ಪರಮಾತ್ಮ ವಾಸುದೇವ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಎಂದಿಗೆ ಆ ಪರಮ ಪುರುಷನು ತನ್ನ ಅಭಯಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಯಾವಾತನು ಮಂಗಳ ಸ್ವರೂಪವು ಅನವರ್ತವೂ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲ ಜೀವಿಗಳಿಗೆ ಆಧಾರನು ಸಮಸ್ತಕ್ಕೂ ಕರ್ತನು ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಇಂದು ಆ ದುರ್ಯೋಧನ ಬಳಿಗೆ ದೂತನಾಗಿ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ ವಾಸುದೇವ, ನಿನ್ನ ದಿವ್ಯ ದರ್ಶನ ಭಾಗ್ಯ ಸಿಗುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವೆನು. ಪರಮಾತ್ಮ ಕೃಷ್ಣಾರ್ಪಣವಸ್ತು ಕೃಷ್ಣಾರ್ಪಣವಸ್ತು. ಪರಮಾತ್ಮ, ಈ ದೀನನ ಮೊರೆಯಾಲಿಸಿ ಒಮ್ಮೆಯಾದರೂ ನಿನ್ನ ದರ್ಶನ ಭಾಗ್ಯ ನೀಡಲಾರೆನಯ್ಯ. ಕೃಷ್ಣ ಮಧುಸೂದನ ಮುರಳಿ ಮೋಹನ ಕೃಷ್ಣ ಪರಮಾತ್ಮ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ
ಪರಮಾತ್ಮ ವಾಸುದೇವ. ಎಲ್ಲಿ ಭಕ್ತ ಶಿರೋಮಣಿಯೇ, ಪರಮಾತ್ಮ ಕುಶಲವೇ? ಈ ದೀನನ ಮೊರೆಯಾಲಿಸಿ ಇಂದಿಗೆ ದರ್ಶನವಿತ್ತೆಯ ದೇವ. ನಿನ್ನ ಪಾದ ಧೂಳಿನಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು ಪರಮಾತ್ಮ, ಪವಿತ್ರವಾಯಿತು. ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನ ಪೋಲ್ವಾ, ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ, ಸಹಸ್ರ ವಂದನವಯ್ಯ ಸರಸೀಜಾಕ್ಷ, ಲಕ್ಷ ವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋ ವಿಜಯ ರಸ ಕೃಷ್ಣ, ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ನಮಃ ಕೃಷ್ಣ. ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ, ಪರಮಾತ್ಮ ಬೆಳಗಿದೆಯ ಮನ ಮಂದಿರದೆ, ಹರಿಸಿದೆಯ ಅಂಧಕಾರ ಮನದೆ. ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದೆ, ಬೆಳಗಿದೆಯ ಮನ ಮಂದಿರದೆ. ಬಾಲಕಡಲೊಳು ನೀನೆಯಿಂದಾಡಿದ ಲೋಲಲೋಚನನೆ ಬಂದೆಯ. ಪರಮಾತ್ಮ ಬಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನನೆ ಬಂದೆಯ, ಕಡುಶಿಲೆಯಾದ ಈ ಜಡವ ಕಳೆದು ಹರಿಯೇ. ಪರಮಾತ್ಮ ಕಡುಶಿಲೆಯಾದ ಈ ಜಡದ ಕಳೆದು ಹರಿಯೇ, ಭವ್ಯ ಮೂರುತಿಯ ಮಾಡಿದೆಯ. ಭವ್ಯ ಮೂರುತಿಯ ಮಾಡಿದೆಯ, ಸರಳ ಮೊರೆ ಕೇಳಿ ಸುರುಳ ಹಿರಣ್ಯದ ಕರುಳನು ಕೊರಳಲ್ಲಿ ಧರಿಸಿದೆಯ. ಸರಳ ಮೊರೆ ಕೇಳಿ ಸುರುಳ ಹಿರಣ್ಯದ ಕರುಳನು ಕೊರಳಲ್ಲಿ ಧರಿಸಿದೆಯ, ಕರಿಯ ಮೊರೆ ಕೇಳಿ ಅರಿಯ ತಾ ಬಂದು ಕರಿಯ ಸೆರೆಯನ್ನು ಬಿಡಿಸಿದೆಯ. ವಾಸುದೇವಾ ಕರಿಯ ಮೊರೆ ಕೇಳಿ ಹರಿಯ ತಾ ಬಂದು ಕರಿಯ ಸೆರೆಯನ್ನು ಬಿಡಿಸಿದೆಯ, ಹರಿಯನಂತ ಗುಣರೂಪನೇ ನಿನ್ನ, ಹರಿಯನಂತ ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ಜಪಿಸುವೆನು. ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ ವಿದುರ, ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರುವೆನು. ನನಗೇನಾದರೂ ಆಹಾರವಿದ್ದರೆ ನೀಡು. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಈ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆ ದೇವಾ? ವಿದುರ, ಸಕಲ ಭೋಗ ವಸ್ತುಗಳೆಲ್ಲ ತ್ಯಾಗ ಮಾಡಿ ಈ ಕುಟೀರದಲ್ಲಿ ವಾಸಿಸಿಕೊಂಡು ಕೇವಲ ಗೋಮಾತೆಯ ಕ್ಷೀರದಲ್ಲಿ ಉದಯಿಸುತ್ತಿರುವ ನೀನೇನು ಸಾಮಾನ್ಯನೇ?
ಅದು ಆಗಿರಲಿ. ನನಗೆ ಕೊಡಬಿಯೋ ಭಕ್ತ ಶಿರೋಮಣಿ ನೀನೇ ಕೊಡಬಿಯೋ ಭಕ್ತ ಶಿರೋಮಣಿ ನೀನೇ ಪಲ್ಲೆ ನಿನ್ನಯ ಮನವ ಬೇಡ ಪಲ್ಲೆ ನಿನ್ನಯ ಮನವ. ಸತತವೂ ನನ್ನನ್ನೇ ಧ್ಯಾನ ಮಾಡುತ್ತಾ ಸಕಲ ಪ್ರಪಂಚದ ಭೋಗ ವಸ್ತುಗಳೆಲ್ಲ ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಲ್ಲೇ ಉದಯಿಸುತ್ತಿರುವ ನೀನೇನು ಸಾಮಾನ್ಯನೇ ವಿದುರ. ಅದು ಹಾಗಿರಲಿ, ನನಗೇನಾದರೂ ಆಹಾರವಿದ್ದರೆ ನೀಡು. ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವನ್ನಲ್ಲದೆ ಮತ್ತೇನಿರುವುದು ದೇವ? ವಿದುರ, ಗೋಮಾತೆಯ ಕ್ಷೀರವೇ. ಗೋಮಾತೆಯ ಕ್ಷೀರವೂ ನನಗೆ ಬಹು ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವೂ ಈಗಲೂ ಸವಿದಂತಿದೆ. ಭಕ್ತಳಾದ ಶಬರಿಯು ಕಚ್ಚಿ ಹಾರಿಸಿಟ್ಟಿದ್ದ ಹಣ್ಣಿನ ಸವಿರುಚಿಯು ಈಗಲೂ ಸವಿದಂತಿದೆ. ಆದರೆ ನಿನ್ನಲ್ಲಿರುವ ಕ್ಷೀರವು ಅವೆರಡಕ್ಕಿಂತಲೂ ಮಿಗಿಲಾದದ್ದು. ಎಲ್ಲಿ ಆ ಕ್ಷೀರವನ್ನೇ ಕೊಡುವಿದರ? ಪರಮಾತ್ಮ, ಏಕೆ ವಿದುರ, ಏನಾಯಿತು? ಏಕೆ ತವಕ ಪಡುತ್ತೇವೆ? ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆ ದೇವಾ. ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲ. ಆ ಪಾತ್ರೆಯನ್ನು ಕೊಡುವಿದರ? ಸ್ವೀಕರಿಸು ಪರಮಾತ್ಮ. ನೋಡಿದೆಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲೋ ಎಂದು ಹೇಳುತ್ತವೆಲ್ಲ. ಇದು ನೋಡಿದೆಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತವೆಲ್ಲ. ನೀನೆಂತ ಸುಳ್ಳುಗಾರನಯ್ಯ. ಪರಮಾತ್ಮ, ಈ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವಾ? ಏಕೆ ನೆನೆಯುವುದಿಲ್ಲ ವಿದುರ? ಈಗ ನೋಡು. ನೋಡಿದೆಯಾ ವಿದುರ, ಪರಮಾತ್ಮ, ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಲ್ಲ. ಅದು ಅಲ್ಲಿ ನೋಡು ವಿದುರ. ಪರಮಾತ್ಮ, ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಬ್ರಹ್ಮಾಂಡಾಧೀಶ ಭುವಿಯೋ ಭಕ್ತ ಪರಿಪಾಲಿತೌ ಸಪ್ತಾದಿರು ನಿವಂದಿತೌ ದಾನವ ಕುಲ ವಿನಾಶಿತೌ ದಾನವ ಕುಲ
ವಂದಿಸಿದೋ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಹರ ಪರಮಾತ್ಮ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಹರ ಸಾಗರ ಶಯನ ಚಿರ ಸಾಗರ ಶಯನ ಪರಮಾತ್ಮ ನವಕೋಟಿ ನಾಮ ನಾರಾಯಣ ನವಕೋಟಿ ನಾಮ ನಾರಾಯಣ ಭವನೀರಾಧಿಸಿ ಪಾಲಾಯನ ನವಕೋಟಿ ನಾಮದಿ ನಾರಾಯಣ ಭವನೀರಾಧಿಸುವ ಪಾಲಾಯನ ಸಲಹುದೆ ನಿನ್ನಯ ಲೀಲಾ ಮನ್ನೆ ಸಲಹುದೆ ನಿನ್ನಯ ಲೀಲಾ ಭಕ್ತರ ಕಾಪಾಡೋ ಪರಂದಾಮ ಪರಮಾತ್ಮ ಭಕ್ತರ ಕಾಪಾಡೋ ಪರಂದಾಮ ಸಾಗರ ಶಯನ ಚಿರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಹರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಹರ ಸಾಗರ ಶಯನ ಚಿರ ಸಾಗರ ಶಯನ ಸಾಗರ ಶಯನ ಚಿರ ಸಾಗರ ಶಯನ ಪರಮಾತ್ಮ ಪರಮಾತ್ಮ ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾತನನ್ನಾಗಿ ಮಾಡಿದೆ. ನಿನ್ನನ್ನು ಪಡೆದ ವಸು ದೇವಕಿ ದೇವತಿಯರೇ ಧನ್ಯರು ಪರಮಾತ್ಮ, ಧನ್ಯರು. ವಿದುರ, ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಸ್ಥಾನಕ್ಕೆ ತೊಳುತ್ತೇವೆನು. ಪರಮಾತ್ಮ, ಪಾಂಡವರ ರಕ್ಷಣಾ ಭಾರವು ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಪಾಂಡವರ ರಕ್ಷಣಾ ಭಾರವು ನಿನ್ನದಯ್ಯ.
ಬೆಳಕಿಗೆ ಸರಿಯ ಬಳಕು ಜಂಬಕನು ಕಡಲೊಳಗೆ ಕಳಿಸುವುದೇ ಉಳಿಯುವರೇ ಕೌರವರು ಮದಾಂಧರವರನ್ನ ಪಥ ಕೈಯುತ್ತ ಯುಧಿಷ್ಠರಿಗೆ ಗಿರಸರುಗಳು ಬೆನ ಬಿಡಲಾರೆ ಕೇಳು ವಿದುರ ಧರ್ಮವ ಅದಗೆಡಿಸುವರನ್ನು ತಂದೆ ಬಳಿಯಲಿಲ್ಲ ಬಿಡಲಾರೆ ಕೇಳು ವಿದುರ ವಿದುರ ಪರಮಾತ್ಮ, ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಒಂದು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ನಂತರ ದುರ್ಯೋಧನ ಸ್ಥಾನಕ್ಕೆ ಬರುವೆನು. ಅಲ್ಲಿ ನೀನೂ ಬರುವೆಯಾ? ಪರಮಾತ್ಮ, ಅಲ್ಲಿ ಎಂದೂ ನಡೆದಂಥ ಒಂದು ವಿಚಿತ್ರ ಸಂಗತಿಯೂ ನಡೆಯುವುದು. ಅದನ್ನು ನೀನೂ ನೋಡುವೆಂತೆ ಬರುವೆ ತಾನೇ? ಪರಮಾತ್ಮ, ಹೊರಡುವ ಮುನ್ನ ಈ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ಪ್ರಯಾಣಗೊಳಿಸಬಾರದೆ? ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರದಿಂದ ಹೇಗಿರುತ್ತು ವಿದುರ ವಿಚಾರ. ಪರಮ ಭಕ್ತನೆಂದೆನಿತು ಯೋಚಿಸಿ ಮುಕ್ತಿಯ ಪಡುವೆನು ಬಾ ವಿದುರ. ಪರಮ ಭಕ್ತನೆಂದೆನಿತು ಯೋಚಿಸಿ ಮುಕ್ತಿಯ ಪಡುವೆನು ಬಾ ವಿದುರ. ಭವತಾಪಗಳನ್ನು ದಾಟಿಸಿ ಎನ್ನುತ್ತ ಭವತಾಪಗಳನ್ನು ದಾಟಿಸಿ ಎನ್ನುತ್ತ ಮುಕ್ತಿಗಳಿಟ್ಟು ಸಲನುವೆ ವಿದುರ. ಏಕಿತ್ತು ವಿದುರ ವಿಚಾರ ತಿಳಿದು ಮನದಿ ಬಲು ಸಡಗರದಿಂದ ಏಕಿತ್ತು ವಿದುರ ವಿಚಾರ. ವಿದುರ, ಪರಮಾತ್ಮ, ಭಕ್ತನು ತಾನಾಗಿ ಉಳಿದರೆ ನಾನು ಬೇಡ ಎನ್ನುವಲೇ? ನಡೆಯಲಿ ನಿನ್ನ ಅತಿಥಿ ಸತ್ಕಾರ. ಜಗದ ಜೀವನದ ತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಬಿಡುವ ಮೋನ ರೂಪ ದೇವ ಜಗದ. ವಾಸುದೇವ, ನಿಗಮ ಗೋಚರದೆ ನಿರ್ಮಲಾತ್ಮಕ ನಿನ್ನ ಪರಮಾತ್ಮ. ನಿಗಮ ಗೋಚರದೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವನದಲ್ಲಿ. ಬಲ್ಲವರಿಲ್ಲ ಜಗದ ಜೀವನದಲ್ಲಿ ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ. ಪವನಗೆ ಸಿಲುಕಿದ ಪ್ರಾಂತಿಯ ಮನುಜರ ಕವರೋಗ ವೈದ್ಯಾನಿ ಪರಿಪಾಲಿಪ. ಕವರೋಗ ವೈದ್ಯಾನಿ ಪರಿಪಾಲಿ ಜಗದ ಜೀವನದ ತನು ನೀ ಜಗದ ಜೀವಾತ್ಮನೋ ನೀನೇ. ವಿದುರ, ಪರಮಾತ್ಮ, ನೀನು ರಾಜಸಭೆಗೆ ಬರುವಾಗ ಪರಮಾತ್ಮ, ನಿನ್ನ ಬಳಿ ಇರುವ ಶೈವ ಧನಸ್ಸನ್ನು ತರುವುದು ಮರೆಯಬೇಡ. ಆಗಬಹುದು ನಾನಿನ್ನು ಪರಮಾತ್ಮ, ಬರಲೇ? ಆಗಬಹುದು ಪರಮಾತ್ಮ.